we are going to start the second chapter, that is financing decision, my dear students. So first of all, ಯೂನಿಟ್ ಇಂಟು ಗ್ಲಾನ್ಸ್ ಏನಪ್ಪ ನಮ್ಮ ಫಸ್ಟ್ ಸೆಕೆಂಡ್ ಯೂನಿಟ್ ಇರುತ್ತೆ ಅಂದ್ರೆ ಇಂಟ್ರೊಡಕ್ಷನ್ ಇರುತ್ತೆ. ಇಂಟ್ರೊಡಕ್ಷನ್, ಮೀನಿಂಗ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಡ್ optimum capital structure and computation and analysis of EBIT, EBT, EPS and leverages, and finally simple problems, my dear students. ಅಂದ್ರೆ ಏನಪ್ಪಾ ಅಂದ್ರೆ ಈ ಚಾಪ್ಟರ್ ಫುಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಅಂತ. ಇನ್ನು ಫಸ್ಟ್ ಯೂನಿಟ್ ನಂಬರ್ 1 ಏನಾಗಿತ್ತು ಅಂದ್ರೆ ಇಂಟ್ರೊಡಕ್ಷನ್ ಟು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅಂದ್ರೆ ಥಿಯರಿ ಬೇಸ್ಡ್ ಸಬ್ಜೆಕ್ಟ್. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, 6 ಮಾರ್ಕ್ಸ್ ಕ್ವಶನ್ಸ್ ಅಂಡ್ ಫೈನಲಿ 14 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗುತ್ತೆ. ಬಟ್ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಫುಲ್ಲಿ ಪ್ರಾಕ್ಟಿಕಲ್ ಬೇಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ಒಂದೇ ಒಂದು ಕ್ವಶನ್ ಮಾತ್ರ ಇಲ್ಲಿ ರೈಸ್ ಆಗುತ್ತೆ, ದಟ್ ಇಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಈ ಕ್ವಶನ್ ಮಾತ್ರನೇ ಇಲ್ಲಿ ಥಿಯರಿ ಕ್ವಶನ್ ಇರೋದು. ರಿಮೈನಿಂಗ್ ಎಲ್ಲ ಕೂಡ 2 ಮಾರ್ಕ್ಸ್ ಗೆ ಮೀನಿಂಗ್ಸ್ ಕೇಳ್ಬೋದು. ಬಟ್ ಫೈನಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಬೇಸ್ ಮೇಲೆನೆ ಈ ಚಾಪ್ಟರ್ ಬೇಸ್ ಆಗಿರುವಂತದ್ದು. ಸೊ ಪ್ಲೀಸ್ ಕಾನ್ಸಂಟ್ರೇಷನ್ ಅಬೌಟ್ ದ ಯೂನಿಟ್ ನಂಬರ್ 2 ಫಿನಾನ್ಸಿಂಗ್ ಡಿಸಿಷನ್. ಅಂದ್ರೆ ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ ಇದೆ, ವರಿ ಮಾಡ್ಕೊಳ್ಳುವಂತ ನೀಡೇ ಇಲ್ಲ, ಈಸಿಯಾಗಿ ಅಂಡರ್ಸ್ಟುಡ್ ಆಗುತ್ತೆ. ಬಟ್ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಕ್ಲಿಯರ್? Yes. Shall we start the class now? So first of all, what do you mean? Okay, done. First of all, what do you mean by financing decision? ಏನು financing decision? ನಾನು ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಯೂನಿಟ್ ಅಲ್ಲೇ ಹೇಳಿದ್ದೆ. ಸೊ ಫಿನಾನ್ಷಿಯಲ್ ಡಿಸಿಷನ್ಸ್ ಆರ್ ಡಿವೈಡಿಂಗ್ 3 types. One is financing decision, again dividend decision, right? So you ನಾನು 2, 3 ಹೇಳಿದ್ದೆ ನಾನು ನಿಮ್ಮ ಫಸ್ಟ್ ಯೂನಿಟ್ ನಂಬರ್ 1 ಅಲ್ಲಿ. ಸೊ ನೀವು ಅದನ್ನ ಕೇಳಿಸ್ಕೊಂಡಿದ್ರೆ ಅದನ್ನ ನೀವು ಅನಲೈಸ್ ಮಾಡಿ ಈಸಿಯಾಗಿ ಅಂಡರ್ಸ್ಟುಡ್ ಮಾಡ್ಕೊಂಡಿದ್ರೆ ಈಸಿಯಾಗಿ ನಿಮ್ಗೆ ಇದು ಅರ್ಥ ಆಗುತ್ತೆ. ಇಫ್ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇದು ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ, ಬಟ್ ಆದ್ರೂ ಪರವಾಗಿಲ್ಲ, ಬಿ ಕಾನ್ಸಂಟ್ರೇಟ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. So first of all, what do you mean by financial decision? Means here financing decision is one of the main decision while taking the stakeholders of the company, that management ಏನ್ ಮಾಡುತ್ತೆ financial decision ನ ತಗೊಳ್ಳುವಂತದ್ದು. Well, what do you mean by financial decision? Here the firstly we can move the main topic. We should know about the history about the financing decision. So the first question, what do you mean by finance? ಏನು finance ಅಂದ್ರೆ it is a lifeblood of economic activity, right? It is a lifeblood of economic activity, that it is an art and science of managing money. ಅಂದ್ರೆ ಏನು ಕಂಪನಿಯಲ್ಲಿ ಮನಿನ ಹೇಗೆ ಮ್ಯಾನೇಜ್ ಮಾಡ್ತಾರೆ. ಸೊ ಆಸ್ ಅ ಕಂಪನಿಯಲ್ಲಿ ಫಿನಾನ್ಷಿಯಲ್ ಮ್ಯಾನೇಜರು ಮನಿನ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದು ಫಿನಾನ್ಸಿಂಗ್ ಡಿಸಿಷನ್ ಆಗುತ್ತೆ. ಅಂದ್ರೆ ಏನು ಒಂದು ನಿರ್ಧಾರ ತಗೊಳ್ಳುವಂಥದ್ದು, ಒಂದು ಫಿನಾನ್ಸ್ ಅನ್ನ ನಿರ್ಧಾರ ತಗೊಳ್ಳೋದು, ಹಣಕಾಸಿನ ನಿರ್ಧಾರನ ಆಸ್ ಅ ಫಿನಾನ್ಷಿಯಲ್ ಮ್ಯಾನೇಜರ್ ಹೇಗೆ ತಗೊಳ್ತಾನೆ ಅನ್ನೋದು. ಸೊ ಇದನ್ನ ನಾವು ಏನಂತ ಕರಿತೀವಿ, ಫಿನಾನ್ಸಿಂಗ್ ಡಿಸಿಷನ್ ಅಂತ ಕರಿತಾ ಹೋಗ್ತೀವಿ, ರೈಟ್? And here, so financing decision, it is carefully reviewed that what constitutes a business. We will come to the conclusion that there are 2 things of matter here, the money and decision. Without money a company won't survive, and without decision money cannot survive, right? ಅಂದ್ರೆ ಏನು, ವಿತೌಟ್ ಮನಿ ಕಂಪನಿ ಸರ್ವೈವ್ ಆಗೋದಿಲ್ಲ, ಪ್ಲಸ್ ವಿತೌಟ್ ಡಿಸಿಷನ್ ಮನಿ ಕೂಡ ಕಂಪನಿಯಲ್ಲಿ ಸರ್ವೈವ್ ಆಗೋದಿಲ್ಲ. ಸೊ ಕಂಪನಿಗೆ ಏನ್ ಬೇಕು, ಮನಿನೂ ಬೇಕು, ಜೊತೆಗೆ ಡಿಸಿಷನ್ ಬೇಕು, ರೈಟ್? ಹಾಗಿದ್ದಾಗ an administration has to take countless decision in the lifetime of the company. That means the most important ones related to money, the decision related to money are called financing decision. Once again tell you, the decisions related to money are called financing decision. The decision related to money are called financing decision, my dear students. Clear? ಇನ್ನು financing decision ಅಂದ್ರೆ ಮನಿ ಬಗ್ಗೆ ನಾವು ಯಾವ ಡಿಸಿಷನ್ ತಗೋತಾ ಇದ್ದಾರೆ, ರೈಟ್? ಮನಿ ಬಗ್ಗೆ ಪರ್ಟಿಕ್ಯುಲರ್ ಫಿನಾನ್ಸ್ ಬಗ್ಗೆ ಯಾವ ಡಿಸಿಷನ್ ತಗೋತಾ ಇದ್ದಾರೋ ಅದನ್ನ ನಾವೇನಂತ ಕರೀತಾರೆ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ financing decision, right? So here there are 3 decisions are there. One is investment decision, another one is financing decision, and third one is dividend decision. ಮೂರು ಹೇಳಿದ್ದೆ. What are the 3 decisions here? Investment decision, financing decision and dividend decision, my dear student. ಅಂದ್ರೆ ಏನು, ನಾವು ಯಾವ ಒಂದು ಡಿಸಿಷನ್ ಮನಿ ರಿಲೇಟೆಡ್ ತಗೋತಾ ಇದೀವೋ ಅದನ್ನ ಏನಂತ ಕರಿತೀವಿ, ನಾವು ಫಿನಾನ್ಸಿಯಲ್ ಡಿಸಿಷನ್ ಅಂತ ಕರಿತೀವಿ. ಅದರಲ್ಲಿ ಯಾವೆಲ್ಲ ಟೈಪ್ಸ್ ಇದೆಯಪ್ಪ ಅಂದ್ರೆ, so the 3 types are here, that is investment decision, financing decision and dividend decision. These are 3 types of decisions, my dear students. And what do you mean by now financial decision? ಇನ್ನು ಫಿನಾನ್ಷಿಯಲ್ ಡಿಸಿಷನ್ ಅಂದ್ರೆ, ಸೊ ನಾನು ನಿಮಗೆ ಕ್ಲಾಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಇದರಲ್ಲಿ ಫುಲ್ಲಿ ಎಂಟೈರ್ ಸಬ್ಜೆಕ್ಟ್ ಹೇಳಿದ್ದೆ. ಸೊ ಡಿಸಿಷನ್ ಮೇಕಿಂಗ್ ಹೆಲ್ಪ್ಸ್ ಟು ಯುಟಿಲೈಸ್ ದ ಅವೈಲೇಬಲ್ ರಿಸೋರ್ಸಸ್ ಫಾರ್ ಅಚೀವಿಂಗ್ ಆಬ್ಜೆಕ್ಟಿವ್ ಆಫ್ ದಿ ಆರ್ಗನೈಸೇಷನ್. ಡಿಸಿಷನ್ ಮೇಕಿಂಗ್ ಹೆಲ್ಪ್ಸ್ ಟು ಯುಟಿಲೈಸ್
Decision making helps to utilize the available resources for achieving the objectives of the organization. So here, unless minimum financial performance level are achieved, it is impossible for business enterprise to survive over a time. ಅಂದ್ರೆ ಏನು, ಕಂಪನಿಯಲ್ಲಿ ಏನ್ ಮಾಡ್ತಾರೆ, ಇರೋ ಒಂದು ಸೋರ್ಸಸ್ ನ, ದಟ್ ಮೇ ಬಿ ಫಿನಾನ್ಷಿಯಲ್ ಸೋರ್ಸ್ ಆಗ್ಬೋದು, ಹ್ಯೂಮನ್ ರಿಸೋರ್ಸ್ ಸೋರ್ಸ್ ಆಗ್ಬೋದು, ಅಂದ್ರೆ ಎಫೆಕ್ಟಿವ್ ಆಗಿ ಬಳಸ್ಕೊಂಡು ಏನ್ ಮಾಡ್ತಾರೆ, ಕಂಪನಿ ಆಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡ್ಕೋತಾ ಇರ್ತಾರೆ. ಹಾಗಿದ್ದಾಗ ಕಂಪನಿ ಒಂದು ಏನೇ ಒಂದು ಡಿಸಿಷನ್ ಅಲ್ಲಿ, ಕಂಪನಿಯಲ್ಲಿ ಏನೇ ಒಂದು ಆಬ್ಜೆಕ್ಟಿವ್ ಅನ್ನೋದು ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ದ ಫಿನಾನ್ಷಿಯಲ್ ಡಿಸಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕಾಗಿನೇ ಕಂಪನಿಯಲ್ಲಿ ಫಿನಾನ್ಷಿಯಲ್ ಡಿಸಿಷನ್ ನ ಯಾರೇ ಒಂದು ತಗೊಂಡ್ರು ಕೂಡ ತುಂಬಾ ಕೇರ್ಫುಲ್ ಆಗಿ ತಗೋತಾರೆ. ಯಾಕೆಂದ್ರೆ ಇದು ಕಂಪನಿಯ ಆಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಮಾಡುವಂತದ್ದು. And here, therefore, the financial management basically provides a conceptual and analytical framework for financial decisions. That means decision that are the 3 types of decision. ಅದಕ್ಕಾಗಿನೇ ನಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಮೂರು ರೀತಿಯ ಒಂದು ಡಿಸಿಷನ್ ನ ಕೈಗೊಳ್ಳುವಂಥದ್ದು. ಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ಡಿವಿಡೆಂಡ್ಸ್ ಆಗ್ಬೋದು, ಫಿನಾನ್ಷಿಯಲ್ ಡಿಸಿಷನ್, ಈ ಮೂರರಲ್ಲೂ ಕೂಡ ಏನ್ ಮಾಡುತ್ತೆ, ಡಿಸಿಷನ್ ನ ತಗೊಳ್ಳುವಂಥದ್ದು. And here now, what do you mean by financing decision? And exactly, listen all of you, my dear students. After estimation of the amount required and selection of assets required to be purchased, the next is financing decisions comes into the picture. Here, the financial manager is concerned with the about the balance sheet, and here it is related to financing mix or capital structure or leverages. The financial manager has to determine the proportion of debt and equity in capital structure. What I said, financial manager has to determine the proportion of debt and the equity in capital structure. ಅಂದ್ರೆ ಏನು, as a financial manager ಏನ್ ಮಾಡ್ತಾರೆ ಇಲ್ಲಿ, ಸೊ ಡೆಟ್ ಆಗ್ಬೋದು, ಈಕ್ವಿಟಿ ಆಗ್ಬೋದು, ಅದ್ರ ಎರಡೂ ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ. what do you mean by capital structure? It is a combination of equity and borrowed funds. Right, this is about the introduction about the financing decision. The now is meaning of capital structure. So capital structure is the permanent long term financing that is represented by long debt and ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ರಿಟರ್ನ್ ಅರ್ನಿಂಗ್ಸ್. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮಗೆ, ಫಸ್ಟ್ ಯೂನಿಟ್ ನಂಬರ್ ಅಲ್ಲೇ ಹೇಳ್ಬೇಕಾದ್ರೆ, ವಾಟ್ ಡು ಯು ಮೀನ್ ಬೈ ಕ್ಯಾಪಿಟಲ್ ಸ್ಟ್ರಕ್ಚರ್? ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಬಾರೋಡ್ ಫಂಡ್ಸ್ ಅಂಡ್ ಓನರ್ಸ್ ಕ್ಯಾಪಿಟಲ್. ರೈಟ್, ಅಂದ್ರೆ ಏನು, ನಮ್ಮ ಓನರ್ಸ್ ಕ್ಯಾಪಿಟಲ್ ಮತ್ತೆ ಬಾರೋ ಫಂಡ್ಸ್ ಏನ್ ಮಾಡ್ಕೊಂಡಿದೆ. ವಾಟ್ ಆರ್ ದ ಬಾರೋಡ್ ಫಂಡ್ಸ್ ಹಿಯರ್? ದಟ್ ಮೇ ಬಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಟರ್ನ್ ಮೀನ್ಸ್ ಲಾಂಗ್ ಟರ್ಮ್ ಡೆಟ್ ಆಗ್ಬೋದು, ಬ್ಯಾಂಕ್ ಲೋನ್ಸ್ ಆಗ್ಬೋದು. ಇದನ್ನೆಲ್ಲ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಬಾರೋಡ್ ಫಂಡ್ಸ್ ಅಂಡ್ ಓನರ್ಸ್ ಕ್ಯಾಪಿಟಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಗ್ತಿದ್ಯಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? Yes, ma'am. So what do you mean by capital structure here? It is a combination of owners fund and borrowed funds. Owners fund ಅಂದ್ರೆ ಏನು, ನಮ್ಮ ಆಕ್ಚುಲಿ ಯಾರು ಓನರ್ಸ್ ಇರ್ತಾರೋ, ಕಂಪನಿಯಲ್ಲಿ ಯಾರು ಅಡ್ಮಿನಿಸ್ಟ್ರೇಟರ್ ಓನರ್ಸ್ ಇರ್ತಾರೋ ಅವರು ಏನ್ ಫಂಡ್ಸ್ ನ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಅದಾಗಿರುತ್ತೆ. ಬಾರೋಡ್ ಫಂಡ್ಸ್ ಅಂದ್ರೆ ನಾವೇನ್ ಬಾರೋ ಮಾಡ್ಕೊಂಡಿರ್ತಾರೋ, ದಟ್ ಮೀನ್ಸ್ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಅಂತ, ವೇರಿಯಸ್ ಸೋರ್ಸಸ್ ಇಂದ. ದಟ್ ಮೇ ಬಿ ಶೇರ್ಸ್ ಆಗ್ಬೋದು, ಇಕ್ವಿಟಿ ಶೇರ್ಸ್ ಆಗ್ಬೋದು, ರಿಟರ್ನ್ ಮೀನ್ಸ್ ಡೆಟ್ ಆಗ್ಬೋದು, ಬ್ಯಾಂಕ್ ಲೋನ್ಸ್ ಆಗ್ಬೋದು, ಕಮರ್ಷಿಯಲ್ ಪೇಪರ್ಸ್, ಇದೆಲ್ಲ ಯೂಸ್ ಮಾಡ್ಕೊಂಡು ಮನಿ ಮೀನ್ಸ್ ಕಂಪನಿ ಏನು ಮನಿನ ಬಾರೋ ಮಾಡುತ್ತೋ ಅದನ್ನ ಏನಂತ ಕರಿತೀವಿ, ಬಾರೋಡ್ ಫಂಡ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಅವೆರಡನ್ನೂ ಕಾಂಬಿನೇಷನ್ ಮಾಡಿದ್ರೆ ಯು ಗೆಟ್ ಅ ಕ್ಯಾಪಿಟಲ್ ಸ್ಟ್ರಕ್ಚರ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? Yeah, ma'am. Yes, ma'am. Yes, and I see here ಇದೇ ಸೇಮ್ ಮೀನಿಂಗ್ ಇಲ್ಲೇ ಇರೋದು. ಏನಂತ ಹೇಳಿದ್ದಾರೆ, the capital structure is the permanent long term financing that is represented by long term debt, preference share capital, equity share capital and return earnings. ಅಂದ್ರೆ ಏನು, ಇದು ಪರ್ಮನೆಂಟ್ ಲಾಂಗ್ ಟರ್ಮ್ ಫಿನಾನ್ಸಿಂಗ್ ಅಂತೆ, ತುಂಬಾ ಒಂದು ದೀರ್ಘಾವಧಿ ಅಂದ್ರೆ, ಸೊ ಇಟ್ ಇಸ್ ಟರ್ಮ್ ಇಸ್ 5 to 35, even means 5 ಇಂದ 35 years ಬಿಲೋ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಅಂದ್ರೆ ವಿತ್ ಇನ್ 1 year, ಬಟ್ ಲಾಂಗ್ ಟರ್ಮ್ ಅಂದ್ರೆ ಅಪ್ ಟು 5 to 35 years ವರೆಗೂ ಕೂಡ ಇಲ್ಲಿ ಇಯರ್ ಮೀನ್ಸ್ ಟರ್ಮ್ ಅನ್ನೋದು ಇಂಡಿಕೇಟ್ ಆಗುತ್ತೆ. ಹಾಗಿದ್ದಾಗ ಏನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ, ಲಾಂಗ್ ಟರ್ಮ್ ಡೆಟ್ ನ ಅಂದ್ರೆ ದೀರ್ಘಾವಧಿಯ ಸಾಲನ ಆಗ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಆಗ್ಬೋದು, ಇಕ್ವಿಟಿ ಶೇರ್ ಕ್ಯಾಪಿಟಲ್ ನ ಆಗ್ಬೋದು, ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ಏನು, ಕಂಪನಿ ಏನು ಉಳಿಸ್ಕೊಂಡಿರುತ್ತೋ, ಲೈಕ್ ಏನೆಲ್ಲ ಒಂದು ಕಂಪನಿಯಲ್ಲಿ ಏನ್ ಪ್ರಾಫಿಟ್ ಬಂದಿರುತ್ತೋ ಆ ಪ್ರಾಫಿಟ್ ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ರಿಮೈನಿಂಗ್ ಕಂಪನಿಯಲ್ಲಿ ಏನ್ ಉಳ್ಕೊಂಡಿರುತ್ತೋ ಅದನ್ನ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರಿಟೈನ್ಡ್ ಅರ್ನಿಂಗ್ಸ್. So this is about the meaning of capital structure, my dear student. So I am here giving the 3 meanings. ನಾನು ಮೂರು ರೀತಿಯ ಒಂದು ಮೀನಿಂಗ್ಸ್ ನ ಕೊಟ್ಟಿದ್ದೀನಿ. ನಿಮಗೆ ಯಾವುದು ಈಸಿಯಾಗಿ ಅನಲೈಸ್ ಆಗುತ್ತೋ ಅದನ್ನ ನೀವು ಓದ್ಕೋಬಹುದು. The second meaning of capital structure is
Here, the capital structure of a company refers to the composition of its capitalization, and it includes all long-term capital sources like loans, reserves, shares, bonds. So here, capital structure ಅಂದ್ರೆ ಕಂಪನಿ ಏನ್ ಮಾಡುತ್ತೆ, ಕಂಪನಿ ರೆಫರ್ಸ್ ಟು ದ ಕಾಂಪೋಸಿಷನ್ ಆಫ್, ಇದೆಲ್ಲ ಒಂದು ಕಾಂಪೋಸಿಷನ್ ಮಾಡ್ಕೊಂಡು, ದಟ್ ಈಸ್ ಕ್ಯಾಪಿಟಲೈಸೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ವೇರಿಯಸ್ ಸೆಕ್ಯೂರಿಟೀಸ್ ಅಂತ. ದ ವೇರಿಯಸ್ ಸೆಕ್ಯೂರಿಟೀಸ್ ಅಂದ್ರೆ ಏನು ಅಂತಂದ್ರೆ, ಸೇಮ್ ಆಲ್ರೆಡಿ ಹೇಳಿದೆ ಅಲ್ವಾ, ವಾಟ್ ಆರ್ ದ ಸೆಕ್ಯೂರಿಟೀಸ್ ಹಿಯರ್ ಅಂದ್ರೆ ಲಾಂಗ್ ಟರ್ಮ್ ಡೆಟ್ ಆಗ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಆಗ್ಬೋದು, ಇಲ್ಲ ಅಂತಂದ್ರೆ ಡೆಟ್ ಮೀನ್ಸ್ ರಿಟರ್ನ್ ಅರ್ನಿಂಗ್ಸ್ ಆಗ್ಬೋದು, ಬ್ಯಾಂಕ್ ಲೋನ್ ಆಗ್ಬೋದು, ಇವೆಲ್ಲ ಏನಾಗುತ್ತೆ, ಕ್ಯಾಪಿಟಲೈಸೇಷನ್ ಆಗುತ್ತೆ. ಕ್ಯಾಪಿಟಲೈಸೇಷನ್ ಬಟ್ ಇಟ್ ಇಸ್ ದ ವೇರಿಯಸ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಸೆಕ್ಯೂರಿಟೀಸ್ ಆರ್ ದೇರ್ ಹಿಯರ್. ವಾಟ್ ಆರ್ ದ ಸೆಕ್ಯೂರಿಟೀಸ್ ಹಿಯರ್? ಸೇಮ್ ಬಾರೋಡ್ ಫಂಡ್ಸ್ ನಾವೇನ್ ಮಾಡಿದೀವಿ ಅದನ್ನ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಪ್ಲಸ್ ಇಟ್ ಇನ್ಕ್ಲೂಡ್ಸ್ all long-term capital sources like loans, reserves, shares, bonds. These are all we are going to call it as capital structure. So simple ಆಗಿ ಮೈಂಡ್ ಅಲ್ಲಿ ಒಂದು ನೆನಪಿಟ್ಕೊಳ್ಳಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನ್ ಮಾಡ್ತಾರೆ, ಕಂಪನಿ ಹೇಗೆಲ್ಲ ಮನಿನ ಬಾರೋ ಮಾಡ್ಕೋತಿದೆ. ಸೊ ಕಂಪನಿಯಲ್ಲಿ ಏನ್ ಮನಿ ಇದೆ, ದಟ್ ಮೀನ್ಸ್ ಓನರ್ಸ್ ಫಂಡ್ಸ್ ಎಷ್ಟಿದೆ, ಪ್ಲಸ್ ಅದಕ್ಕೆ ಬಾರೋಡ್ ಫಂಡ್ಸ್ ಎಷ್ಟಿದೆ. ಬಾರೋಡ್ ಅಂದ್ರೆ ಎಷ್ಟು ಬಾರೋ ಮಾಡ್ಕೋತಿದೆ, ದಟ್ ಮೇ ಬಿ ರಿಸರ್ವ್ಸ್, ಶೇರ್ಸ್ ಆಗ್ಬೋದು, ಬಾಂಡ್ಸ್ ಆಗ್ಬೋದು, ಲೈಕ್ ಲಾಂಗ್ ಟರ್ಮ್ ಡೆಟ್ ಆಗ್ಬೋದು, ಬ್ಯಾಂಕ್ ಲೋನ್ ಆಗ್ಬೋದು. ಇದನ್ನೆಲ್ಲ ಕೂಡ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ capital structure ಅಂತ ಕರಿತೀವಿ. And the next meaning of capital structure is, see, the capital structure refers to the relationship between the various long-term forms of financing such as debentures, preference shares, equity, share capital. Yes, the long-term forms ಅಂದ್ರೆ ಏನು, ದೀರ್ಘಾವಧಿಯ ಸಾಲಗಳು ಅಂತ ಕರಿತೀವಿ. ಎಬೋ 5 years ಇರುತ್ತೆ ಇವೆಲ್ಲ ಸಾಲಗಳ ಒಂದು ದೀರ್ಘ ಅವಧಿ ಅನ್ನೋದು. ಹಾಗಿದ್ದಾಗ ಯಾವೆಲ್ಲ ಅಂತ ಅಂತಂದ್ರೆ ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ದೀಸ್ ಆರ್ ಆಲ್ ಏನ್ ಮಾಡುತ್ತೆ, ಇವೆಲ್ಲ ಒಂದು ನಮ್ಮ ಮರ್ಜ್ ಮಾಡ್ಕೊಂಡೆ ಇದ್ರ ಮಧ್ಯೆ ಏನು ರಿಲೇಶನ್ಶಿಪ್ ಇದೆಯೋ ಅದನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಐ ಆಮ್ ಗಿವಿಂಗ್ ಹಿಯರ್ ದ 3 ಡೆಫಿನೇಷನ್ಸ್ ಆರ್ ದೇರ್. 3 ಡೆಫಿನೇಷನ್ಸ್ ನ ಕೊಟ್ಟಿದೀವೋ, ಬಟ್ ಮೈಂಡ್ ಅಲ್ಲಿ ಒಂದು ನೆನಪಿಟ್ಕೊಳ್ಳಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಕಂಪನಿ ಹೇಗೆಲ್ಲ ಮನಿನ ಬಾರೋ ಮಾಡ್ಕೊಂಡಿದೆ, ಲೈಕ್ ಏನೆಲ್ಲ ಮನಿ ಕಂಪನಿ ರೆಪ್ರೆಸೆಂಟ್ ಮಾಡ್ತಿದೆ, ಅದನ್ನ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ನಾವು ಐ ಆಮ್ ಟೆಲಿಂಗ್ ಯು ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಸ್ಟ್ರಕ್ಚರ್ ಮುಗ್ದಿರುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತಂದ್ರೆ ವಿ ವಿಲ್ ಮೂವ್ ಆನ್. ದ ನೆಕ್ಸ್ಟ್ ಟಾಪಿಕ್ ಇಸ್ ಡೆಫಿನೇಷನ್. ಡೆಫಿನೇಷನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಡೆಫಿನೇಷನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಹಿಯರ್ ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅರ್ಥ ಆಗಿರುತ್ತೆ. ಏನಪ್ಪಾ ಅಂದ್ರೆ, ಇಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯಸ್ ಲಾಂಗ್ ಟರ್ಮ್ ಫಾರ್ಮ್ಸ್ ಆಫ್ ಫಿನಾನ್ಸಿಂಗ್ ಸಚ್ ಆಸ್ ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಈಕ್ವಿಟಿ ಕ್ಯಾಪಿಟಲ್. ಅಂಡ್ ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಡೆಫಿನೇಷನ್ ಆಫ್ capital structure. That is, capital structure of a company refers to the composition or makeup of its capitalization, and it includes long-term capital sources like shares, bonds and reserves. So here capitalization means, what do you mean by capitalization here ಅಂತ ಹೇಳಿದ್ರೆ various securities. That means capitalization refers to the combination of different types of securities of a business concern. What do you mean by capitalization here? Combination of different types of securities. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಅಂದ್ರೆ ಏನ್ ಹೇಳಿದ್ದೆ, ಜಸ್ಟ್ ನಾವೇನು ಬಾರೋ ಮಾಡ್ಕೊಂಡಿದ್ವೋ, ಸೆಕ್ಯೂರಿಟೀಸ್ ಅಂದ್ರೆ ನಮ್ ಎಲ್ಲಿಂದ ನಮ್ಗೆ ಮನಿ ಬಾರೋ ಆಗ್ತಿದ್ಯೋ, ಕಂಪನಿ ಏನ್ ಮನಿ ಇರುತ್ತೋ ಅದನ್ನ ಎಲ್ಲಿ ಬಾರೋ ಮಾಡ್ಕೊಂಡು ಎಷ್ಟು ತಗೋತಾ ಇದೆ ಅಂದ್ರೆ, ಲೈಕ್ ಯಾವೆಲ್ಲ ಸೆಕ್ಯೂರಿಟೀಸ್ ಇದೆ, ನಮ್ಮ ಶೇರ್ ಹೋಲ್ಡರ್ಸ್ ಶೇರ್ಸ್ ಆಗ್ಬೋದು, ಡಿಬೆಂಚರ್ಸ್ ಆಗ್ಬೋದು, ಬ್ಯಾಂಕ್ ಲೋನ್ಸ್ ಆಗ್ಬೋದು, ಕಮರ್ಷಿಯಲ್ ಪೇಪರ್ಸ್ ನ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮನಿನ ಬಾರೋ ಮಾಡ್ಕೊಳ್ಳುತ್ತೆ. ಅದು ಏನಂತ ಕರಿತೀವಿ ನಾವು capitalization. Here the capitalization, and it includes long term capital sources like shares, bonds, reserves. These are all, this is the definition of capital structure, my dear students. So ನಿಮಗೆ ಮೀನಿಂಗ್ ಈಸಿಯಾಗಿ ಅರ್ಥ ಆದ್ರೆ we can you also ಡೆಫಿನೇಷನ್ ಕೂಡ ನೀವು, ಇದು ಜನರಲ್ ಡೆಫಿನೇಷನ್. ಇದಕ್ಕೆ ಯಾವ್ದು ಆಥರ್ ಇಲ್ವಾ ಮೇಡಮ್ ಅಂದ್ರೆ ಇಲ್ಲ, ಇದು ಜನರಲ್ ಡೆಫಿನೇಷನ್, general. So here the next definition is, capital structure is referred to the ratio of different kinds of securities raised by a form of long term finance. Same as it is, ಏನಾದ್ರೆ ಡಿಫರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ನ ಯಾವೆಲ್ಲ ಫಾರ್ಮ್ ಅಲ್ಲಿ ರೈಸ್ ಮಾಡ್ತಿದ್ದಾರೆ, ಇದನ್ನ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಡಿಫರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ನ ಯಾವೆಲ್ಲ ಒಂದು ಫಾರ್ಮ್ ಅಲ್ಲಿ ರೈಸ್ ಮಾಡ್ತಿದ್ದಾರೆ ಅದನ್ನ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಫಸ್ಟ್ಲಿ ಏನ್ ಹೇಳ್ಬೇಕಂದ್ರೆ, ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಫ್ ಏನಾದ್ರು ಇದ್ರೆ ಕೂಡ, ಸೊ ಯು ಪೀಪಲ್ ಆರ್ ಅಂಡರ್ಸ್ಟುಡ್ ಓನ್ಲಿ ಇಂಗ್ಲಿಷ್ ಬಿಕಾಸ್ ಆಫ್ ದಿಸ್ ಇಸ್ ಅ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ನೀವು ಕನ್ನಡದಲ್ಲಿ ಬರೆಯಕ್ ಆಗೋದಿಲ್ಲ. ದಟ್ಸ್ ವಾಟ್ ನಾನು ಈ ಕನ್ನಡ ಪ್ರತಿಯೊಂದು ಕನ್ನಡ ವರ್ಡ್ಸ್ ನ ಯೂಸ್ ಮಾಡಕ್ ಆಗ್ತಿಲ್ಲ, ಬಿಕಾಸ್ ನೀವು ಎಲ್ಲಾ ಕನ್ನಡ ಮೀಡಿಯಂ ಇದ್ರೂ ಕೂಡ ಇದು ಪ್ರಾಕ್ಟಿಕಲ್ ಬೇಸ್ಡ್ ಆಗೋದ್ರಿಂದ ಯು ಪೀಪಲ್ ಆರ್ ರೈಡ್ ಓನ್ಲಿ
ಇಂಗ್ಲಿಷ್. ದಟ್ಸ್ ವಾಟ್ ನಾನು ಅದಕ್ಕಾಗಿನೇ ಏನ್ ಮೇಡಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಕನ್ನಡದಲ್ಲಿ ಹೇಳ್ತಿಲ್ವಲ್ಲ ಅಂತ ಡೋಂಟ್ ವರಿ ಅಬೌಟ್ ದಟ್. ಅಂಡ್ ನೆಕ್ಸ್ಟ್ ಥಿಂಗ್, ಓಕೆನಾ 3 ಮೆಂಬರ್ಸ್ ಅಲ್ಲಿ ಕನ್ನಡ ಮೀಡಿಯಂ ಇದೀರಾ ಯಾರಾದ್ರೂ? No way. Okay, then the next is pattern of capital structure. Pattern of capital structure. Capital structure na pattern ಹೇಗಿರುತ್ತೆ ಅಂತ. The next one is pattern of capital structure. That here the first is capital structure with equity shares only. So ಯಾವೆಲ್ಲ ಅಂದ್ರಲ್ಲಿ ಅಮೌಂಟ್ ರೈಸ್ ಮಾಡಬಹುದು ಲಾಂಗ್ ಟರ್ಮ್ ಸೋರ್ಸ್ ಅಲ್ಲಿ ಅಂದ್ರೆ ಫಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ವಿತ್ ಈಕ್ವಿಟಿ ಶೇರ್ಸ್ ಓನ್ಲಿ. ಅಂದ್ರೆ ಇನ್ನು ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಈಕ್ವಿಟಿ ಶೇರ್ಸ್ ಮುಖಾಂತರ ಮಾತ್ರನೇ ಅಮೌಂಟ್ ನಾವು ರೈಸ್ ಮಾಡಬಹುದು, ತಗೋಬಹುದು ಇಲ್ವಾ? ಎರಡನೇದು ಏನ್ ಹೇಳಿದ್ದಾರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ವಿತ್ ಬೋತ್ ಈಕ್ವಿಟಿ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್, ರೈಟ್? ಈಕ್ವಿಟಿ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ನಿಮಗೆ ಮೀನಿಂಗ್ಸ್ ಎಲ್ಲ PU ಅಲ್ಲೇ ಓದ್ಕೊಂಡ್ ಬಂದಿದ್ದಾರೆ. ವಾಟ್ ಯು ಮೀನ್ ಬೈ ಈಕ್ವಿಟಿ ಶೇರ್ಸ್, ವಾಟ್ ಯು ಮೀನ್ ಬೈ ಪ್ರಿಫರೆನ್ಸ್ ಶೇರ್ಸ್? ಪ್ರಿಫರೆನ್ಸ್ ಶೇರ್ಸ್ ಯಾವ ಪ್ರಿಫರೆನ್ಷಿಯಲ್ ರೈಟ್ಸ್, ಅದಕ್ಕೆ ತನ್ನದೇ ಆದಂತ ಒಂದು ಪ್ರಿಫರೆನ್ಷಿಯಲ್ ರೈಟ್ಸ್ ಇರುತ್ತೆ. ಬಟ್ ಈಕ್ವಿಟಿ ಶೇರ್ಸ್ ಒಂದು ಯಾವ ಆರ್ಡಿನರಿ ಶೇರ್ಸ್. ಸೊ ಎರಡರಲ್ಲೂ ಕೂಡ ಏನ್ ಮಾಡ್ಬೋದು, ಆಸ್ ಅ ಕಂಪನಿ ಏನ್ ಮಾಡ್ಬೋದು, ಅಮೌಂಟ್ ಅನ್ನ ರೈಸ್ ಮಾಡ್ಬೋದು. ಈ ಎರಡರಲ್ಲೂ ಕಾಂಬಿನೇಷನ್ ತಗೊಂಡು ಕಂಪನಿ ಅಮೌಂಟ್ ನ ರೈಸ್ ಮಾಡಬಹುದು, ಇಲ್ಲ ಬಾರೋ ಮಾಡ್ಕೋಬಹುದು. ನೆಕ್ಸ್ಟ್ ಪ್ಯಾಟರ್ನ್ ಈಸ್ capital structure with equity shares and debentures. Capital structure with equity shares and debentures, my dear students. ಏನು ಪ್ಯಾಟ್ರನ್ ಯಾವ್ದು? ಥರ್ಡ್ ಪ್ಯಾಟ್ರನ್ ಯಾವುದು? ಕ್ಯಾಪಿಟಲ್ ಸ್ಟ್ರಕ್ಚರ್ ಈಕ್ವಿಟಿ ಶೇರ್ಸ್ ನ ಮತ್ತೆ ಡಿಬೆಂಚರ್ಸ್ ನ ಯೂಸ್ ಮಾಡ್ಕೊಂಡು ಮನಿನ ರೈಸ್ ಮಾಡ್ಕೋಬಹುದು. ಅಂದ್ರೆ ತನಗೆ ಏನ್ ಮನಿ ಅವಶ್ಯಕತೆ ಇದೆಯೋ ಆ ಮನಿನ ಇಲ್ಲಿ ರೈಸ್ ಮಾಡ್ಕೋಬಹುದು. ಸೊ ಥರ್ಡ್ ಪ್ಯಾಟ್ರನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ವಿತ್ ಇಕ್ವಿಟಿ ಶೇರ್ಸ್ ಅಂಡ್ ಡಿಬೆಂಚರ್ಸ್. ಈ ಎರಡನ್ನೂ ಯೂಸ್ ಮಾಡ್ಕೊಂಡು ಕಂಪನಿ ಮನಿನ ಬಾರೋ ಮಾಡ್ಬೋದು. And the next one is capital structure with equity shares, preference shares and debentures. Capital structure with equity shares, preference shares and debentures. ಅಂದ್ರೆ ಏನು, ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಫೋರ್ತ್ ಹೇಗೆ ಅವರು ಅಮೌಂಟ್ ನ ಆಸ್ ಅ ಫಿನಾನ್ಷಿಯಲ್ ಮ್ಯಾನೇಜರ್ ಆಗ್ಬೋದು. ಸೊ ಫಿನಾನ್ಷಿಯಲ್ ಯಾರು ಅಮೌಂಟ್ ನ ರೈಸ್ ಮಾಡ್ತಿದಾರೋ ಆಸ್ ಅ ಟಾಪ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಂದಾನೆ ಅಲ್ವಾ ಎಲ್ಲಾನು ರೈಸ್ ಏನು ಡಿಸಿಷನ್ ತಗೊಳ್ಳುವಂಥದ್ದು ಫಿನಾನ್ಷಿಯಲ್ ಡಿಸಿಷನ್ ನ. ಹಾಗಿದ್ದಾಗ ಅವರು ಯಾವ ತರ ಒಂದು ಬರೀ ಈಕ್ವಿಟಿ ಶೇರ್ಸ್ ನ ಕೂಡ ಅವ್ರು ರೈಸ್ ಕೊಡ್ಬೋದು, ಇಲ್ಲ ನಮ್ಗೆ ಈಕ್ವಿಟಿ ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್ ಇಂದ ಎರಡು ನಾವು ಬಳಸ್ಕೋತೀವಿ ಅನ್ನಂಗಿದೆ ಅದನ್ನು ಬಳಸ್ಕೋಬಹುದು. ಅಥವಾ ಥರ್ಡ್ ಪಾಯಿಂಟ್ ಏನಿದೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ವಿತ್ ಈಕ್ವಿಟಿ ಶೇರ್ಸ್ ಡಿಬೆಂಚರ್ಸ್, ಆ ಬೋತ್ ನ ಮರ್ಜ್ ಮಾಡಿ ಅವರು ಅಮೌಂಟ್ ರೈಸ್ ಮಾಡ್ತಾರೆ. ಇಲ್ಲ ಫೋರ್ತ್ ಪಾಯಿಂಟ್ ಇಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ವಿತ್ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಆಸ್ ವೆಲ್ ಆಸ್ ಡಿಬೆಂಚರ್. ಈ ಮೂರನ್ನೂ ಬಳಸ್ಕೊಂಡು ಕಂಪನಿ ಏನ್ ಮಾಡ್ಬೋದು, ಅಮೌಂಟ್ ಅನ್ನ ರೈಸ್ ಮಾಡ್ಬೋದು, ಮೈ ಡಿಯರ್ ಸ್ಟೂಡೆಂಟ್. ಸೊ ದಿಸ್ ಇಸ್ ದ ಪ್ಯಾಟರ್ನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಅಂದ್ರೆ ಏನು, ಲಾಂಗ್ ಟರ್ಮ್ ಸೋರ್ಸ್ ಅನ್ನ ಹೇಗೆಲ್ಲ ಒಂದು ವೇ ಅಲ್ಲಿ ಯಾವ್ದೆಲ್ಲ ಒಂದು ಹಾದಿಯಲ್ಲಿ ಕಂಪನಿ ತಗೋಬಹುದು ಅಂತ. So what do you mean by capital structure? It is a combination of owners capital and borrowed funds. What are the borrowed funds here? Equity share capital, preference shares capital, debentures, reserves, bonds. These are all borrowed funds examples. That is long term source example. So this is the pattern of capital structure. ಅಂದ್ರೆ ನಮ್ಮ capital structure ನ ಒಂದು ಪ್ಯಾಟರ್ನ್ ಹೀಗಿರುತ್ತೆ. And the next one is optimum capital structure. Optimum capital structure. So here optimum capital structure andre ಏನು? So what do you mean by optimum capital structure here? See, the optimum capital structure is optimum capital structure indicates the best debt and best debt to equity ratio for a firm to firm the maximize its value. ಅಂದ್ರೆ ಏನು, ಯಾವ ಒಂದು ವೇನ ನಾವು ಯೂಸ್ ಮಾಡ್ಕೊಂಡ್ರೆ ಕಂಪನಿಗೆ ಮ್ಯಾಕ್ಸಿಮಮ್ ಆಗಿ ವ್ಯಾಲ್ಯೂನ ರೈಸ್ ಮಾಡ್ಬೋದು ಅಂತ. ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಒಂದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಂದ್ರೆ ಏನಪ್ಪಾ ಅಂದ್ರೆ, ಯಾವ ಒಂದು ಬೆಸ್ಟ್ ಡೆಟ್, ಮತ್ತೆ ಡೆಟ್ ಅಂದ್ರೆ ಸಾಲ ಮೀನ್ಸ್ ಡಿಬೆಂಚರ್ಸ್ ಆಗ್ಬೋದು, ಇಲ್ಲಾಂದ್ರೆ ಈಕ್ವಿಟಿ ಶೇರ್ಸ್ ನ ಬಳಸ್ಕೊಂಡ್ರೆ ಕಂಪನಿಯ ಒಂದು ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗ್ಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಮೀನಿಂಗ್ ಆಫ್ optimum capital structure. So here what do you mean by optimum capital structure? So what do you mean by optimum capital structure? Optimum capital structure indicates the best debt to equity ratio for a firm the maximum its value. ಅಂದ್ರೆ ಏನು, ಕಂಪನಿಯ ಒಂದು ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋ ತರ ಏನ್ ಮಾಡುತ್ತೆ, ಆಸ್ ಅ ಒಂದು ಡೆಟ್ ಆಗ್ಬೋದು ಈಕ್ವಿಟಿ ಎರಡನ್ನೂ ಕೂಡ ಈಕ್ವಲ್ ಆಗಿ ತಗೊಳ್ಳೋದನ್ನ ನಾವೇನಂತ ಕರಿತೀವಿ, ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ಏನು,
ಒಂದು ಅತ್ಯುತ್ತಮ ಒಂದು ಸಂಸ್ಥೆಯ ರಚನೆ ಅಂತ. ಅತ್ಯುತ್ತಮ ಒಂದು ಸಂಸ್ಥೆಯ, ಸೊ ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಸಂಸ್ಥೆಯ ರಚನೆ ಅಂತ ಕರಿತೀವಿ. ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಅತ್ಯುತ್ತಮ ಸಂಸ್ಥೆಯ ರಚನೆ ಅಂದ್ರೆ, ಸೊ ನಾವೀಗ ಲೈಕ್ ಓನ್ಲಿ ಈಕ್ವಿಟಿ ಶೇರ್ಸ್ ನ ತಗೊಳ್ಳುವಂಥದ್ದು, ಇಲ್ಲ ಓನ್ಲಿ ಪ್ರಿಫರೆನ್ಸ್ ಶೇರ್ಸ್ ತಗೊಳ್ಳೋದಲ್ಲ, ಎರಡನ್ನು ಒಂದು ಡೆಟ್ ಅನ್ನು ತಗೋಬೇಕು ಪ್ಲಸ್ ಈಕ್ವಿಟಿ ಶೇರ್ ನ ಕೂಡ ತಗೋಬೇಕು. ಅವೆರಡನ್ನು ಕಾಂಬಿನೇಷನ್ ಮಾಡಿ ತಗೊಂಡ್ರೆ ಅದರಿಂದ ಕಂಪನಿಯ ಒಂದು ವ್ಯಾಲ್ಯೂ, ಕಂಪನಿಯ ಒಂದು ಪ್ರಾಫಿಟ್ ಆಗ್ಬೋದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ಇಲ್ಲ ಕಂಪನಿಯ ಗುಡ್ ಬಿಲ್ ಆಗ್ಬೋದು, ಜಾಸ್ತಿ ಆಗೋ ತರ ಏನ್ ಮಾಡ್ಬೇಕು, ಆಸ್ ಅ ಫಿನಾನ್ಷಿಯಲ್ ಮ್ಯಾನೇಜರ್ ಪ್ಲಾನ್ ನ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್? ದಟ್ ಮೀನ್ಸ್ the financial manager has to plan how much should be raised in the form of equity, how much should be raised in the form of preference shares, and here how much should be mobilized in the other forms ಅಂತ ಏನ್ ಮಾಡ್ಬೇಕು, ಕ್ವಶನ್ ಮಾಡ್ಕೊಂಡು ಅವನು ಯಾವ ವೇನ ಯೂಸ್ ಮಾಡಿದ್ರೆ ಈಸಿಯಾಗಿ ಮನಿನ ಗೆಟ್ಟಿಂಗ್ ಮಾಡ್ಕೋಬಹುದು, ಪ್ಲಸ್ ಆ ಮನಿನ ಹೇಗೆಲ್ಲ ಅವನು ಯುಟಿಲೈಸ್ ಮಾಡ್ಕೋಬಹುದು. ಕ್ಲಿಯರ್? ಆಸ್ ದ ಫಿನಾನ್ಷಿಯಲ್ ಮ್ಯಾನೇಜರ್ ಥಿಂಕ್ ಅಬೌಟ್ ದ has to plan how much should be raised in the form of equity, how much should be mobilized in other form, and the answer for this question is as optimum capital structure. ಅಂದ್ರೆ ಏನು, ಅವನು ಈ ತರ ಎಲ್ಲ ಕ್ವಶನ್ ರೈಸ್ ಮಾಡ್ಕೊಂಡು ಯಾವ ವೇಲಿ ನಾವು ಕಂಪನಿಯಲ್ಲಿ ಅಮೌಂಟ್ ರೈಸ್ ಮಾಡ್ಕೊಂಡ್ರೆ, ಅಮೌಂಟ್ ತಗೊಂಡ್ರೆ ನಮ್ಮ ಕಂಪನಿ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದು ನಿಮಗೆ ಐಡಿಯಾ ಬಂದಿರೆ, ಸೊ ವಿ ಆರ್ ನೆಕ್ಸ್ಟ್ ಆಪ್ಟಿಮಮ್ ಮೀನಿಂಗ್, ಸೆಕೆಂಡ್ ಮೀನಿಂಗ್ ಆದ್ರೆ ಹೋಗ್ಬೋದು. ಸೊ ಹಿಯರ್ ಇಲ್ಲೇ ಹೇಳಿದ್ದಾರೆ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. Here, optimum capital structure refers to the combination of debt and equity that leads to value of the firm. Same as it is ಹೇಳಿದ್ದಾರೆ. ಅಂದ್ರೆ ಏನು, ಆಸ್ ಎ ಫಿನಾನ್ಷಿಯಲ್ ಮ್ಯಾನೇಜರ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಅವ್ನೇನ್ ಥಿಂಕ್ ಮಾಡ್ಬೇಕು, ಯಾವ ಫಾರ್ಮ್ ಅಲ್ಲಿ ನಾವು ಕಂಪನಿಯಲ್ಲಿ ಅಮೌಂಟ್ ನ ರೈಸ್ ಮಾಡಿದ್ರೆ ನಮಗೆ as much as possible ಕಂಪನಿ ವ್ಯಾಲ್ಯೂ, ಫರ್ಮ್ ಮೀನ್ಸ್ ಇಯರ್ ಕಂಪನಿ ಅಂತ, ಫರ್ಮ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂತ ಥಿಂಕ್ ಮಾಡಿ ಒಳ್ಳೆ ಒಂದು ದಿ ಬೆಸ್ಟ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಡೆಟ್ ನ ಮತ್ತೆ ಈಕ್ವಿಟಿ ಎರಡು ಕಾಂಬಿನೇಷನ್ ಮಾಡಿ ಅವನು ಅಮೌಂಟ್ ಅನ್ನ ರೈಸ್ ಮಾಡ್ಬೇಕಾಗುತ್ತೆ. ಮೀನ್ಸ್ ಹಿಯರ್ ಏನ್ ಮಾಡ್ಬೇಕು, ಅವನು ನಾನು ಮೇಲೆ ಹೇಳಿದೆ ಪ್ಯಾಟರ್ನ್ ಅಲ್ಲಿ ಯಾವ ಪ್ಯಾಟರ್ನ್ ಯೂಸ್ ಮಾಡ್ಕೋ ಅಂದ್ರೆ ಬೋತ್ ಇರ್ಬೇಕು. ಈಕ್ವಿಟಿ ಶೇರ್ಸ್ ತಗೊಳ್ಳೋಂಥದ್ದಲ್ಲ, ಜಸ್ಟ್ ಓನ್ಲಿ ಪ್ರಿಫರೆನ್ಸ್ ಶೇರ್ಸ್ ತಗೊಳ್ಳೋದಲ್ಲ, ಹಿಯರ್ ಈಕ್ವಿಟಿ ಶೇರ್ಸ್, ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್ ಈ ಮೂರನ್ನು ತಗೊಂಡ್ರೆ as much as possible the company will getting a maximum value. So this is about the optimum capital structure. And the next is capitalization. So hagle helde capitalization, what do you mean by capitalization? These are all 2 marks questions my dear students. What do you mean by capital structure, and what do you mean by optimum capital structure, and what do you mean by capitalization? These are all 2 marks question, just remember. And here, what do you mean by capitalization? Listen, capitalization refers to the combination of different types of securities of a business concern. So what do you mean by capitalization? Andre enu, capitalization refers to the combination of different types of securities of a business concern. Andre enu, different types of securities na combination ಮಾಡುವಂತದನ್ನ ನಾವೇನಂತ ಕರಿತೀವಿ, ಕಂಬೈನ್ ಮಾಡುವಂತದನ್ನ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಸೊ ಸೆಕ್ಯೂರಿಟೀಸ್ ಆರ್ ಹಿಯರ್. ವಾಟ್ ಆರ್ ದ ಸೆಕ್ಯೂರಿಟೀಸ್ ಮ್ಯಾಮ್ ಅಂದ್ರೆ, ಸೇಮ್ ನಾವು ಸೆಕ್ಯೂರಿಟೀಸ್ ಆಲ್ರೆಡಿ ಹೇಳಿದೆ, ಎಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಆಗ್ಬೋದು, ಯಾವ ಫಾರ್ಮ್ ಅಲ್ಲಿ ನಾವು ಅಮೌಂಟ್ ರೈಸ್ ಮಾಡ್ತಿದೀವಿ, ವಾಟ್ ಆರ್ ದ ವೇಸ್ ಆಫ್ ಯು ಆರ್ ರೈಸಿಂಗ್ ದ ಮನಿ, ಅಂಡ್ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳಿದೆ. ದ 2 ways, why did you manage the 2 finance ಅಂದಾಗ the 2 way ಇದೆ, ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ as well as allocation of funds. ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಅಂದ್ರೆ ದಟ್ ಮೀನ್ಸ್ ಯುಟಿಲೈಸೇಷನ್, ಮೀನ್ಸ್ ಅಕ್ವಿಸಿಷನ್ ಆಫ್ ಫಂಡ್ಸ್ ಅಂತ ನಾವು ಹೇಗೆ ಅಕ್ವಿಸಿಷನ್ ಮಾಡ್ಕೊತಾ ಇದೀವಿ. ಅಲೋಕೇಶನ್ ಆಫ್ ಫಂಡ್ಸ್ ಅಂದ್ರೆ ಹೌ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ದಟ್ ಮನಿ ಇನ್ ಡಿಫರೆಂಟ್ ವೇಸ್, ದಟ್ ಮೇ ಬಿ ಲಾಂಗ್ ಟರ್ಮ್, ದಟ್ ಮೇ ಬಿ ಶಾರ್ಟ್ ಟರ್ಮ್. ಈ 2 ways ನ ನಿಮ್ಗೆ ನಾನು ಇನಿಷಿಯಲ್ ಕ್ಲಾಸ್ ಅಲ್ಲೇ ಹೇಳಿದ್ದೆ. ಹಾಗಿದ್ದಾಗ ಇಲ್ಲೂ ಅಷ್ಟೇ ಸೆಕ್ಯೂರಿಟೀಸ್ ಯಾವೆಲ್ಲ ಒಂದು ಸೆಕ್ಯೂರಿಟಿ ಅಮೌಂಟ್ ನ ಪ್ರೊಕ್ಯೂರ್ ಮಾಡ್ತಿದ್ದಾರೆ, ಅಕ್ವೈರ್ ಮಾಡ್ತಿದ್ದಾರೆ ಅಂದಾಗ ಸೆಕ್ಯೂರಿಟೀಸ್ ಬಂದು ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್ ಆರ್ ಬಾಂಡ್ಸ್ ಆರ್ ರಿಸರ್ವ್ಸ್. These are all securities, my dear students. This is about the capitalization meaning. Once again tell you, what do you mean by capitalization? Capitalization refers to the combination of different types of securities of a business concern. Different types of securities of a business concern is known as capitalization. So ನಿಮಗಿದು ಅರ್ಥ ಆಗಿದೆಯಾ? Did you understand? ಇದೀರಾ? Yes, ma'am. Yes. And the next one is factors affecting, influencing capital structure. This is the 14 marks question, my dear students. Either 14 marks, either 6 marks compulsory question rise ಮಾಡುವಂತದೆ. So ಇದನ್ನ ಬಿಟ್ರೆ na theory portion ಗೆ ಯಾವುದು ಬರಲ್ಲ. 2 marks ಅಲ್ಲಿ compulsory. So what do you mean by capital structure, or what do you mean by optimum capital structure, or what do you mean by capitalization?
So plus then here the factor influencing capital structure na ನಮ್ಮ 6 marks question or 14 marks question na rise ಮಾಡುವಂತದ್ದು. So here what are the factors influencing capital structure? Internal factor, that means within the company. Internal factors ಅಂದ್ರೆ ಏನು? Here internal factors refers to the anything within the company and under the control of the company. ಅಂದ್ರೆ ಏನು within a company ಅಲ್ಲಿ ಮತ್ತೆ under control of the company ಅಲ್ಲಿ ಏನೆಲ್ಲ ಒಂದು ಫ್ಯಾಕ್ಟರ್ಸ್ ಇರುತ್ತೋ ಅಂದ್ರೆ ಏನು ನಮ್ಮ internal factors ಅನ್ನ as a management control ಮಾಡಬಹುದು. We can control this factors. ಈ ಅಂಶಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ಬಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ನಾವೇನಂತ ಕರಿತೀವಿ? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಇದರಲ್ಲೂ ಕೂಡ ಬೋತ್ ಆರ್ what are the internal factors here? So here firstly internal factors refers to the anything within the company and under the control of the company, and no matter whether the company are going to tangible or intangible. ಅದು ಟ್ಯಾಂಜಬಲ್ ಆಗ್ಬೋದು, ಇಂಟ್ಯಾಂಜಬಲ್ ಆಗ್ಬೋದು, ಅದ್ರ ಬಗ್ಗೆ ಯಾವುದು ವರಿ ಮಾಡ್ಕೊಳ್ಳೋದಿಲ್ಲ. ಬಟ್ ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಆಸ್ ಅ ಕಂಪನಿ ಅಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅದನ್ನ ಕಂಟ್ರೋಲ್ ಮಾಡ್ಬೋದು. ಅದನ್ನ ನಾವೇನಂತ ಕರಿತೀವಿ? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. Just remember what are the factors are here. Just first thing financial leverage, second thing risk, third thing growth and stability, and fourth thing retaining control, and fifth cost of capital, and sixth cash flows, and next flexibility, and next purpose of finance and asset structure. These are all internal factors, my dear students. ಇಷ್ಟು ಕೂಡ internal factors. So ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಹೋಗ್ತೀನಿ. And the next one is external factors. What are the external factors? In external factors, what are the real size of the company and nature of business and investors and cost of flotation and legal requirements. Next period of finance, next level of interest, the next one is level of business activity, and the next one is availability of funds, and the next one is taxation policy, and the finally level of stock prices. These are all external factors, my dear student. So ಏನಪ್ಪಾ ಅಂದ್ರೆ ಸೊ ಇವೆಲ್ಲ ನಮ್ಮ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಮೇಲೆ, ಸಂಸ್ಥೆಯ ರಚನೆಯ ಮೇಲೆ ಪ್ರಭಾವನ ಬೀರುವಂತ ಅಂಶಗಳು. ಸೊ ಇದನ್ನ ನಾವು ಡಿಸ್ಕಸ್ ಮಾಡಿದ್ರೆ ನಮ್ಮ ಥಿಯರಿ ಪಾರ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಬಟ್ ವಿ ಆರ್ ನೆಕ್ಸ್ಟ್ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಅಂಡ್ ನೌ so once again what we are discussing now, this introduction about the financing decision and meanings of capital structure and meanings of optimum capital structure and pattern of optimum capital structure, right? And Yes, finally ma'am, fast ಆಗ್ತಿದ್ಯಂತೆ. okay done. And the next patterns of capital structure. So here ನಾನು ಇಷ್ಟು ಟಾಪಿಕ್ಸ್ ನ ಕೂಡ ಇಲ್ಲಿ ತಿಳ್ಕೊಳ್ತಾ ಹೋದೆ. And the next one is here ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಯಾವೆಲ್ಲ ಒಂದು ಅಂಶಗಳು ನಮ್ಮ ಸಂಸ್ಥೆ ರಚನೆ ಮೇಲೆ ಪ್ರಭಾವ ಬೀರುತ್ತೆ ಅಂತ. And now is internal factors. Just I am giving us the first one is financial leverage. So here firstly financial leverage is the thing where the use of fixed bearing securities such as debt, preference share capital along with owner's equity in the capital structure is described as financial leverage, or it is also called as trading on equity. So financial leverage andre the use of fixed bearing securities. The securities are here. What are the securities? That may be equity shares, that may be of preference shares or reserves or bonds. These are all securities. So here financial leverage means the use of fixed bearing securities such as debt, preference share capital along with owner's equity in the capital structure is described in financial leverage. So ಮತ್ತೆ ನಮ್ಮ financial leverage ಅನ್ನ ನಾವು one more name ಇಂದ ಕೂಡ ಕರಿತೀವಿ, that is trading on equity ಅಂತ. So trading on equity in case ಏನಾದ್ರು 2 marks questions rise ಆದ್ರೆ what do you mean by trading on equity ಅಂದ್ರೆ same answer ಬರುತ್ತೆ. So leverage means here the financial leverage nothing but the use of fixed bearing securities such as debt, preference
capital along with owner's equity in the capital structure is described as financial leverage. We are going to call it as financial leverage. ಅಂದ್ರೆ ಏನಪ್ಪಾ ಅಂದ್ರೆ ಕಂಪನಿಯಲ್ಲಿ ಏನೆಲ್ಲ ಒಂದು ಡೆಟ್ಸ್ ಆಗ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗ್ಬೋದು, ಓನರ್ಸ್ ಇಕ್ವಿಟಿ ಕ್ಯಾಪಿಟಲ್ ಆಗ್ಬೋದು, ಸೊ ಅದನ್ನೆಲ್ಲ ಏನ್ ಮಾಡ್ತಾರೆ, ಏನನ್ನ ಯೂಸ್ ಮಾಡ್ತಿದಾರೋ ಅದನ್ನ ನಾವೇನಂತ ಕರಿತೀವಿ, we are going to call it as financial leverage. And the next one is risk, ನಷ್ಟ. So this is also one of the factors influencing about the capital structure. So ಇದು ಕೂಡ ನಮ್ಮ ಸಂಸ್ಥೆಯ ರಚನೆ ಮೇಲೆ ಒಂದು ಅಂಶ ಪ್ರಭಾವ ಬೀರುವಂತದ್ದು. And here ordinary debt securities increases the risk while equity securities reduces it. Risk can be measured to some extent by the use of ratio, measuring gearing and time interest earning. So that here the risk attached to the use of leverage is also called as ಫಿನಾನ್ಷಿಯಲ್ ರಿಸ್ಕ್. ಅಂದ್ರೆ ಏನು, ನಮ್ಮ ಈ ರಿಸ್ಕ್ ನ ಏನಂತ ಕರಿತೀವಿ, ವಿ ಆರ್ ಆಲ್ಸೋ ಕಾಲ್ಡ್ ಆಸ್ ಫಿನಾನ್ಷಿಯಲ್ ರಿಸ್ಕ್ ಅಂತ ಕರಿತೀವಿ, ಹಣಕಾಸಿನ ಒಂದು ನಷ್ಟ ಭಯ ಅಂತ. ವೈಲ್ ನಾವೇನ್ ಮಾಡ್ತೀವಿ, ವೈಲ್ ರೈಸಿಂಗ್ ಆಫ್ ಫಂಡ್ಸ್, ನಾವೇನ್ ಮಾಡ್ತೀವಿ, ಕಂಪನಿಯಲ್ಲಿ ನಾವು ಫಂಡ್ಸ್ ನ ರೈಸ್ ಮಾಡ್ಬೇಕಾದ್ರೆ ನಾವ್ ಯಾವೆಲ್ಲ ಒಂದು ಯಾವುದೇ ಒಂದು ವೇಲಿ ನಾವು ಅಮೌಂಟ್ ನ ರೈಸ್ ಮಾಡಿದ್ರು ಕೂಡ ಅಲ್ಲಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಿಯರ್ ನೋ ರಿಸ್ಕ್ ನೋ ಗೈನ್, ರೈಟ್. ಹೈಯರ್ ರಿಸ್ಕ್ ಹೈಯರ್ ಪ್ರಾಫಿಟ್. ಹೌದಾ, ನಮ್ಗೆ ಎಲ್ಲಿ ಎಷ್ಟು ಪ್ರಾಫಿಟ್ ನಾವು ಅರ್ನ್ ಮಾಡ್ತಿರ್ತೀವೋ ಅಲ್ಲಿ ಅಷ್ಟೇ ಅನ್ನೋದು ನಷ್ಟ ಭಯ ಅನ್ನೋದು ಇದ್ದೇ ಇರುತ್ತೆ. ಹಾಗಿದ್ದಾಗ ಫಿನಾನ್ಸಿಂಗ್ ಡಿಸಿಷನ್ ಕೂಡ ನಾವು ವೈಲ್ ರೈಸಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್, ದಟ್ ಟೈಮ್ ಯು ಆರ್ ಫೇಸಿಂಗ್ ಸೋ ಮೆನಿ ರಿಸ್ಕ್. ಅಂದ್ರೆ ಏನು, ನಾವು ತುಂಬಾ ಒಂದು ರಿಸ್ಕ್ ನ ಫೇಸ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕೂಡ ಇದು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನ ನೆನಪಲ್ಲಿ ಇಟ್ಕೊಂಡು ಅದು ಫಿನಾನ್ಷಿಯಲ್ ಮ್ಯಾನೇಜರು ಫಿನಾನ್ಷಿಯಲ್ ಸ್ಟ್ರಕ್ಚರ್ ನ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಮಾಡ್ಕೊಳ್ಬೇಕಾಗುತ್ತೆ. This is about the risk, my dear students. And here the third one is growth and stability. Growth and stability. Here in the initial stages, a firm can meet its financial requirements through long-term sources, particularly by raising equity shares. That means once the company start getting good response and cash inflow capacity, it increased through sales. It can be raised debt or preference share capital for growth and expansion programs of the company. ಸೊ ಅಂದ್ರೆ ಏನು, ಬೆಳವಣಿಗೆ ಮತ್ತೆ ಸ್ಟೆಬಿಲಿಟಿ ಮೀನ್ಸ್ ಚೇಂಜಸ್ ಅನ್ನೋದಲ್ಲಿ ಏನಾಗುತ್ತೆ ಅಂದ್ರೆ ಕಂಪನಿಯಲ್ಲಿ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಅನ್ನೋದು ಕೂಡ ಲಾಂಗ್ ಟರ್ಮ್ ಸೋರ್ಸ್ಗೆ ಬೇಕಾಗ್ತಿರೋಂಥದ್ದೇ. ಆಗ ಏನ್ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ಏನ್ ಮಾಡ್ತಾರೆ, ಎಕ್ವಿಟಿ ಶೇರ್ಸ್ ನ ರೈಸ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಕಂಪನಿ ಒನ್ಸ್ ಒಳ್ಳೆ ಒಂದು ರೆಸ್ಪಾನ್ಸ್ ನ ತಗೊಂಡಿದೆ ಅಂದ್ರೆ at getting a good response, and here and cash inflows capacity is increased through the sales. ಅಂದ್ರೆ ಏನು, ಕಂಪನಿಗೆ ಒಂದು ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಆಸ್ ಮಚ್ ಆಸ್ ಪಾಸಿಬಲ್ ಆಗ ಕಂಪನಿಗೆ ಡೆಟ್ ಆಗ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗ್ಬೋದು, ಈಸಿಯಾಗಿ ಕಂಪನಿನ ಗೆಟ್ ತಗೋಂಥದ್ದು, ರೈಟ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಯಾರು ಕೂಡ ಇನ್ವೆಸ್ಟ್ ಮಾಡೋದಿಲ್ಲ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇಕ್ವಿಟಿ ಶೇರ್ಸ್ ನ ಮಾತ್ರ ರೈಸ್ ಮಾಡ್ತಾರೆ. ದೆನ್ ಕಂಪನಿಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅಂದಾಗ ದೆನ್ ಆಫ್ಟರ್ ದ ಕಂಪನಿ ಗೋಯಿಂಗ್ ಟು ರೈಸಿಂಗ್ ದ debt capital, preference share capital and debentures. So this form the company going to rise and for growth and expansion programs of the company. ಕಂಪನಿಯ ಗ್ರೋತ್ ಗೆ ಮತ್ತೆ ಕಂಪನಿ ಎಕ್ಸ್ಪಾನ್ಸ್ ಗೆ ಏನ್ ಮಾಡೋಕೆ, ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ಸ್ ನ ಕಂಪನಿ ಆಸ್ ಅ ಫಿನಾನ್ಷಿಯಲ್ ಮ್ಯಾನೇಜರ್ ಕಂಡಕ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಏನು, ಗ್ರೋತ್ ಮತ್ತೆ ಸ್ಟೆಬಿಲಿಟಿ ಅನ್ನೋದು ಕೂಡ ನಮ್ಮ ಒಂದು ಫಿನಾನ್ಷಿಯಲ್ ಸ್ಟ್ರಕ್ಚರ್ ನ ಮೇಲೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಮೇಲೆ ಪ್ರಭಾವ ಬೀರೋ ಅಂಶ. ಯಾಕೆ ಅಂತಂದ್ರೆ ಕಂಪನಿ ಎಲ್ಲಿ ಗ್ರೋತ್ ಜಾಸ್ತಿ ಆಗ್ತಿರುತ್ತೆ ಅಲ್ಲಿ ಕಂಪನಿಗೆ ತುಂಬಾ ಅಮೌಂಟ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್. ಯಾಕೆ ಅಂತಂದ್ರೆ ಕಂಪನಿ ಗ್ರೋತ್ ಆಗ್ತಿದೆ, ಕಂಪನಿ ಎಕ್ಸ್ಪಾನ್ಷನ್ ಆಗ್ತಿದೆ ಅಂದ್ರೆ ಕಂಪನಿಗೆ ತುಂಬಾ ಅಮೌಂಟ್ ನ ನೀಡ್ ಇರುತ್ತೆ. ಅದಕ್ಕಾಗಿನೇ ಕಂಪನಿ ಏನ್ ಮಾಡುತ್ತೆ, ಡೆಟ್ ಅನ್ನ ಯೂಸ್ ಮಾಡ್ಕೋಬೇಕು, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ನ ಯೂಸ್ ಮಾಡ್ಕೋಬೇಕು, ಅಂಡ್ ಆಸ್ ಮಚ್ ಆಸ್ ಪಾಸಿಬಲ್ ಡಿಬೆಂಚರ್ಸ್ ನ, ಈ ಮೂರನ್ನ ಯೂಸ್ ಮಾಡ್ಕೊಂಡು ಕಂಪನಿ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಗ್ರೋತ್, ಕಂಪನಿಯ ಒಂದು ಬೆಳವಣಿಗೆ ಕೂಡ, ಕಂಪನಿಯ ಒಂದು ಈ ಅಂಶನೂ ಕೂಡ ಕಂಪನಿಯ ಒಂದು ಸಂಸ್ಥೆಯ ರಚನೆ ಮೇಲೆ ಪ್ರಭಾವ ಬೀರುವಂತದ್ದು, ರೈಟ್. ಸೊ ದಿಸ್ ಇಸ್ ದ 3 factors today we are discussing. In the next class we are discussing remaining topic. So firstly students, is there any doubts in this class? Ask me. 3 members ಹೇಳ್ಬೇಕು. ಫಸ್ಟ್ಲಿ ನಿಮ್ಮ ಪ್ರಾಕ್ಟಿಕಲ್ಸ್ ನ ನಾನು ಹೇಗ್ ಮಾಡ್ಕೊಡ್ಬೇಕಾಗುತ್ತೆ, ಲೈಕ್ ಇದೇ ಸ್ಕ್ರೀನ್ ಶೇರಿಂಗ್ ಓಕೆನಾ, ಐದರ್ ಯು ಪೀಪಲ್ ಆರ್ ಆಸ್ಕಿಂಗ್ ಸಮಥಿಂಗ್, ಹೇಳಿ. 3 ಮೆಂಬರ್ಸ್ ಇದ್ದೀರಾ? ಎಲ್ರು ಮ್ಯೂಟ್ ಆಗಿದಾರಂತೆ ಮ್ಯಾಮ್, ನೀವೇ ಮ್ಯೂಟ್ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಬಟ್ ಸರ್ 3 ಮೆಂಬರ್ಸ್ ನ ಇಟ್ಟಿದ್ರಲ್ಲಪ್ಪ, ಯಾರು 3 ಮೆಂಬರ್ಸ್ ಆರ್ ಹಿಯರ್? ನನಗೆ ಒಬ್ಳಿಗೆ ಮ್ಯಾಮ್ ಅನ್ಮ್ಯೂಟ್ ಇರೋದೀಗ.
ಹೇಳಪ್ಪ, ನೀನು ಹೇಳು. ಸೊ ನಿಮ್ಗೆ ಇವಾಗ ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್? ಎಸ್ ಮ್ಯಾಮ್. And okay, then practical subject in suppose in 1 or 2 classes ಗೆ ಈ ನಮ್ಮ ಥಿಯರಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಪ್ರಾಕ್ಟಿಕಲ್ಸ್ ಅನ್ನ ಈಗ ಸ್ಕ್ರೀನ್ ಶೇರ್ ಮಾಡಬೇಕಾ? ಐದರ್ ಯು ಪೀಪಲ್ ಆಸ್ಕಿಂಗ್ ಬೋರ್ಡ್ ವರ್ಕ್. ಸ್ಕ್ರೀನ್ ಶೇರಿಂಗ್ ಅಲ್ಲೇ ಮಾಡಿ. ಓಕೆ ಡನ್. ಬಟ್ ಆದ್ರೆ ನಾನು ನಿಮ್ಮ ಒಂದು ಕ್ವಶನ್ ಬ್ಯಾಂಕ್ ನ ಏನ್ ಮಾಡ್ತೇನೆ, ಮೊದಲೇ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಸೊ ಯು ಪೀಪಲ್ ಆರ್ ಅದನ್ನ ತಗೊಂಡು ಏನ್ ಮಾಡ್ಬೇಕಾದ್ರೆ ಕ್ವಶನ್ ಬ್ಯಾಂಕ್ ಇಟ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರೈಟ್? ಓಕೆ ಮ್ಯಾಮ್. ಅಂದ್ರೆ ಏನು, ಫಸ್ಟ್ ನಾನು ಕ್ವಶನ್ ಬ್ಯಾಂಕ್ ನ ಕೊಡ್ತೀನಿ, ದೆನ್ ಆಫ್ಟರ್ ಐ ವಿಲ್ ಸ್ಟಾರ್ಟ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್.